ಕಳೆದ 2 ದಿನಗಳ ಹಿಂದೆ ಏನು ಸವದತ್ತಿ ಯಲ್ಲಮ್ಮ ದೇವಸ್ಥಾನಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಏನು ಗುಡ್ಡ ಪ್ರದೇಶದಲ್ಲಿ ಮಳೆಯಾಗತಕ್ಕಂಥದ್ದು ಮಳೆ ನೀರು ಏನೋ ದೇವಸ್ಥಾನ ಒಳಗಡೆ ನುಗ್ಗಿತ್ತು. ಆದರೆ ಈಗ ಸ್ವಚ್ಛ ಮಾಡುವಂಥ ಕೆಲಸವನ್ನು ಕೂಡ ಅಧಿಕಾರಿಗಳು ಹಾಗೂ ಇಲ್ಲಿನ ಸಿಬ್ಬಂದಿಗಳು ಕೂಡ ಮಾಡಿದ್ದಾರೆ. ನಮ್ಮ ಜೊತೆ ಈಗ ಶ್ರೀ ಯಲ್ಲಮ್ಮ ದೇವಿ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ಅಂತ ಅಶೋಕ್ ದುಡುಗಂಟಿ ಸರ್ ಇದ್ದಾರೆ. ಅವ್ರನ್ನೂ ಕೂಡ ಮಾತಾಡ್ಸೋಣ. ಸರ್, ಅವತ್ತು ಮಳೆ ಬಂದಿತ್ತು, ತಾವು ಕೂಡ ಸ್ವಚ್ಛವನ್ನು ಕೆಲಸ ಮಾಡಿದರೆ, ಈಗ ಭಕ್ತಾದಿಗಳಿಗೆ ಏನು ಹೇಳ್ತಾರೆ? ಈಗ ಕಳೆದ ಶುಕ್ರವಾರ ಸಾಯಂಕಾಲ 4 ಗಂಟೆಯಿಂದ 6 ಗಂಟೆವರೆಗೂ ಧಾರಾಕಾರವಾದಂಥ ಮಳೆ ಇಲ್ಲಿ ಒಂದು ದೇವಸ್ಥಾನದ ಆವರಣದಲ್ಲಿ ಸುತ್ತಮುತ್ತಲಿನ ಪ್ರದೇಶದಲ್ಲಿ ತುಂಬ ಧಾರಾಕಾರವರೆಗೆ ಮಳೆ ಆಗಿತ್ತು. ಕಳೆದ 50 ವರ್ಷಗಳ ಹಿಂದೆ ಈ ರೀತಿಯಾದಂಥ ಮಳೆ ಆಗಿತ್ತು. ದೇವಸ್ಥಾನ ವಿಶೇಷವಾಗಿ 4 ದಿಕ್ಕಿನಲ್ಲಿ ಎತ್ತರ ಇದ್ದು, ದೇವಸ್ಥಾನ ಮಾತ್ರ ಕೆಳಗಡೆ ಪ್ರದೇಶದಲ್ಲಿ ಕಣಿವೆ ಥರ ಕೆಳಗಡೆ ಪ್ರದೇಶದಲ್ಲಿದೆ. ಭಾಳ ತುಂಬ ಅತಿಯಾದ ಮಳೆಯಿಂದಾಗಿ ಇದೆಲ್ಲ ಸುತ್ತಮುತ್ತಲು ತಗ್ಗು ಪ್ರದೇಶ ಇರೋದರಿಂದ ತುಂಬ ನೀರು ಬಂದಿತ್ತು. ಯಾವುದೇ ಪ್ರಾಣಾಪಾಯ ಆಗಿಲ್ಲ, ಭಕ್ತರಿಗೂ ಕೂಡ ತೊಂದರೆ ಆಗಿಲ್ಲ. 2 ಗಂಟೆ ಮಳೆ ಸುರಿದ ನಂತರ ಕೂಡಲೇ 1 ಗಂಟೆಯಲ್ಲಿ ನೀರೆಲ್ಲ ಡೌನ್ ಕೆಳಗಡೆ ಹರಿವು ಇರೋದರಿಂದ ನೀರೆಲ್ಲ ಹೋಯಿತು. ಅದರ ನಂತರ ಎಲ್ಲ ಸ್ವಚ್ಛತೆ ಕೆಲಸವನ್ನು ಅದೇ ನೈಟು ಶುಕ್ರವಾರ ಅಂದರೆ ಬೆಳಗ್ಗೆ 5 ಗಂಟೆವರೆಗೂ ಎಲ್ಲ ಕಡೆ ಏನು ಡೆಬ್ರಿಸ್ ಬಂದಿತ್ತು ಎಲ್ಲ ಸ್ವಚ್ಛತೆ ಕೆಲಸವನ್ನು ಮಾಡಿದ್ದೀವಿ. ಶುಕ್ರವಾರ ನೈಟೇ ಮಹಾಮಂಗಳಾರತಿ ಅಭಿಷೇಕ ಎಲ್ಲ ಪೂಜೆ ಕೂಡ ಆಗಿದೆ. ಶನಿವಾರ ಹುಣ್ಣಿಮೆ ಇತ್ತು. ಬೆಳಗ್ಗೆಯಿಂದನೇ ಮತ್ತೆ ದೇವಸ್ಥಾನ ಆರಂಭ ಆಗಿದೆ. ದೇವಸ್ಥಾನ ಕ್ಲೋಸ್ ಆಗಿಲ್ಲ. ಎಲ್ಲ ಭಕ್ತಾದಿಗಳು ಬರ್ತಾ ಇದ್ದಾರೆ. ಇನ್ನೂ ಕೂಡ ಏನು ಗೊಂದಲ ಇದೆ, ಆ ಥರ ಗೊಂದಲ ಏನೂ ಇಲ್ಲ. ದೇವಸ್ಥಾನ ಶುಕ್ರವಾರ ನೈಟೇ ಆರಂಭ ಆಗಿರೋದರಿಂದ ಭಕ್ತಾದಿಗಳು ಯಥಾವತ್ತಾಗಿ ಬರ್ತಾ ಇದ್ದಾರೆ. ಏನು ಇವಾಗ ತೊಂದರೆ ಇಲ್ಲ. ಎಲ್ಲ ಸ್ವಚ್ಛತಾ ಕಾರ್ಯಕ್ರಮ ಎಲ್ಲ ಮುಗಿದಿದೆ. ಎಲ್ಲ ರೀತಿಯ ನಾವು ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೀವಿ. ಸರ್, ಈಗ ಸಾಕಷ್ಟು ಬೇರೆ ಬೇರೆ ರಾಜ್ಯದಿಂದ ಭಕ್ತರು ಬರ್ತಾರೆ. ಮೊನ್ನೆ ಮಳೆ ಆದ ಪ್ರದೇಶದಲ್ಲಿ ರಸ್ತೆಗಳು ಬಂದ್ ಆಗಿರ್ತಂಥ ಒಂದು ವದಂತಿ ಇದೆ. ಸರ್, ಆ ನಿಟ್ಟಿನಲ್ಲಿ ತಾವು ಭಕ್ತರಿಗೆ ಏನು ಹೇಳಕ್ಕೆ ಬಯಸ್ತಾರೆ? ಇಲ್ಲ, ಮಳೆ ಆದ ನಂತರ ಕೂಡಲೇ 1 ಗಂಟೆ ನಂತರ ನೀರೆಲ್ಲ ಹೋಗಿದೆ. ರೋಡ್ಸ್ ಎಲ್ಲ ಓಪನ್ ಇದೆ. ಭಕ್ತರು ಬರ್ತಾ ಇದ್ದಾರೆ. ದರ್ಶನ ಮಾಡ್ಕೊಳ್ಳಿಕ್ಕೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ಇನ್ನೊಂದು ವದಂತಿ ಇತ್ತು ಸರ್, ಏನು ಅಂಗಡಿ ಮುಂಗಟ್ಟುಗಳನ್ನ ಕೀಳಿಸ್ತಾ ಇದ್ರಿ. ಈ ನಿಟ್ಟಿನಲ್ಲಿ ದೇವಸ್ಥಾನ ಸಂಪೂರ್ಣವಾಗಿ 2 ವರ್ಷ ಬಂದ್ ಇದೆ ಅನ್ನೋ ಮಾತು ಕೂಡ ಕೇಳ್ತಾ ಇತ್ತು. ಈ ನಿಟ್ಟಿನಲ್ಲಿ ಸರ್ ಭಕ್ತರಿಗೆ ಸರ್ ದೇವಸ್ಥಾನ ಬಂದೆಲ್ಲ ದೇವಸ್ಥಾನ ಸ್ಟಾರ್ಟ್ ಇರುತ್ತೆ. ಹೊರಗಡೆ ದೇವಸ್ಥಾನದ ಹೊರಗಡೆ ವಲಯದಲ್ಲಿ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಏನು ಅತಿಕ್ರಮಣ ಮಾಡಿಕೊಂಡಿರುವಂಥದ್ದನ್ನು ಸರ್ಕಾರದ ಆದೇಶದ ಪ್ರಕಾರ ಎಲ್ಲ ರಿಮೂವ್ ಮಾಡಿದ್ವಿ. ಇದಿಷ್ಟು ಏನಂತಂದರೆ ಅಶೋಕ್ ದುಡುಗುಂಟೆ ಸರ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಪಾಟೀಲ್ ಜೊತೆ ರಾಜೇಶ್ ಹೂಗಾರ್, ಗ್ಯಾರಂಟಿ ನ್ಯೂಸ್, ಬೆಳಗಾವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.